ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ತುಂಬ ಡೇಸ್ ಆಗಿತ್ತು ಯಾವುದೇ ವಿಡಿಯೋನು ಅಪ್ಲೋಡು ಮಾಡಿದ್ದಿಲ್ಲ, ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಇನ್ಮೇಲಿಂದ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ನಮ್ಮ ಮನೆಯಲ್ಲಿ ನನ್ನ ಕಸಿನ್ ಸಿಸ್ಟರ್ ಮದುವೆ ಇದೆ. ಸೊ ನಾವಿವತ್ತು ಎಲ್ಲಿಗೆ ಹೋಗಿದ್ವಿ ಅಂದರೆ ದಾವಣಗೆರೆಗೆ ಹೋಗಿದ್ವಿ. ಅವ್ಳಿಗೆ ಬ್ಯಾಚುಲರ್ ಪಾರ್ಟಿ ಮಾಡೋಣ ಅಂತ ಫ್ಯಾಮಿಲಿ ಎಲ್ಲ ಸೇರಿಕೊಂಡು. ಯಾವ ಪ್ಲೇಸು ಅಂತ ಅಂದರೆ ಎಕ್ಸ್ಕ್ಲೂಸಿವ್ ಇದೆ ಅಲ್ಲ, BSC ಎಕ್ಸ್ಕ್ಲೂಸಿವ್ ಹತ್ರ ಅಲ್ಲಿ ಹೈಡೌಟ್ ಅನ್ನೋ ಪ್ಲೇಸ್ ಇದೆ. ಅಲ್ಲಿ ಡೆಕೋರೇಷನ್ ಎಲ್ಲ ರೆಡಿ ಇರುತ್ತೆ. ಸೊ ಆ ಪ್ಲೇಸಿಗೆ ನಾವು ಹೋಗಿದ್ವಿ. ಡೆಕೋರೇಷನ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಊಟ ಕೂಡ ಫೆಸಿಲಿಟಿ ಇತ್ತು, ನಾನ್ ವೆಜ್ ವೆಜ್ ಎರಡೂ ಇತ್ತು. ಸೊ ನನ್ನ ತಂಗಿ ಯಾವ ಥರ ಅಂದರೆ ನಮ್ಮಮ್ಮನ ತಂಗಿಯ ಮಗಳು ಇವಳದೇ ಮದುವೆ ಇರೋದು ಸ್ಯಾಟರ್ಡೆ ಸಂಡೇ. ಸೊ ಇವಳು ಮದುವೆ ಇರೋದ್ರಿಂದ ನಾವು ಬ್ರೈಡ್ ಟು ಬಿ ಮಾಡೋಣ ಅಂತ ಫಸ್ಟ್ ಡೇ ಇಂತ್ರ ಇದು ಫಂಕ್ಷನ್ ಸ್ಟಾರ್ಟು. ಬ್ರೈಡ್ ಟು ಬಿ ಆದಮೇಲೆ ನೆಕ್ಸ್ಟು ಯಾವ್ಯಾವ ಥರ ಫಂಕ್ಷನು, ನಾವು ಯಾವ್ಯಾವ ಥರ ಶಾಸ್ತ್ರ ಮಾಡ್ತೀವಿ ಅಂತ ನಿಮಗೆಲ್ಲನೂ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇವಳ್ದು ಮದುವೆ ಇರೋದ್ರಿಂದ ಇವಳ್ದು ಬ್ರೈಡ್ ಟು ಬಿ ಮಾಡ್ತಾಯಿದ್ವಿ. ಇವಳೇ ನನ್ನ ತಂಗಿ, ಇವಳ ಹೆಸರು ಪೂಜಾ ಅಂತ. ಇವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಅವಳು ಮಾಡ್ತಾ ಇದ್ದಾಳೆ, ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ನಮ್ಮ ಥರ. ಸೊ ನಾವು ಹಿಂಗೆ ಯಾರ್ಯಾರ್ದು ಮದುವೆ ಇರುತ್ತೋ ಅವ್ರವ್ರದ್ದೆಲ್ಲ ಬ್ರೈಡ್ ಟು ಬಿ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಸೇರಿಕೊಂಡು ಬ್ರೈಡ್ ಟು ಬಿ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಮೀನ್ಸ್ ಫ್ಯಾಮಿಲಿ ಎಲ್ಲರೂ ಜೊತೆಗೆ ಸೇರ್ಬೋದು ಅಂತಂದೇಳಿ ಇದೊಂಥರ ಪ್ಲ್ಯಾನ್ ಮಾಡ್ಕೊಂಡು ನಾವೆಲ್ಲ ಮಾಡ್ತಾಯಿದ್ದೀವಿ. ಸೊ ಅದ್ರ ಜೊತೆಗೆ ಅವ್ರ ನೆಕ್ಸ್ಟ್ ಫ್ಯೂಚರ್ ಹಸ್ಬೆಂಡ್ ಕೂಡ ಬಂದಿದ್ದರು. ಅವ್ರ ಹೆಸರು ಮನೋಜ್ ಅಂತ. ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದರು. ಏನೋ ಕೆಲಸ ಇತ್ತು ಅಂತ ಬಂದಿದ್ದರು ದಾವಣಗೆರೆಯಲ್ಲಿ. ಹಾಗೆ ನಾವು ಕರೆದಿದ್ವಿ. ಸೊ ಅವರೇ ಫಸ್ಟ್ ಅವಳಿಗೆ ಕೇಕ್ ತಿನ್ನಿಸ್ತಾ ಇರೋದು. ಪೇರ್ ಮಾತ್ರ ತುಂಬ ಚೆನ್ನಾಗಿದೆ. ಅವರು ತುಂಬ ಸೈಲೆಂಟು. ನೆಕ್ಸ್ಟ್ ಇವರು ನಮ್ಮ ಅಕ್ಕ, ನನ್ನ ಮಾವ, ನಮ್ಮ ಸೋದರ ಮಾವ, ಅವ್ರ ಪಾಪು ಅವರು ಕೂಡ ಬಂದಿದ್ದರು. ಎಲ್ಲರೂ ಇವ್ರದ್ದು ಚಿತ್ರದುರ್ಗ, ಅಲ್ಲಿಂದ ಅವ್ರು ಬಂದಿದ್ದರು. ಇವಳು ಸೇಮ್ ನನ್ನ ಥರನೇ ಇದ್ದಾಳೆ ನೋಡೋಕ್ಕೆ. ಎಲ್ಲರೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾರೆ ನಾನಂತ. ಸೊ ಇವಳು ನಾನಲ್ಲ, ಇವಳು ನಮ್ಮ ಅಕ್ಕ, ಅಂದರೆ ನನ್ನ ದೊಡ್ಡಮ್ಮನ ಮಗಳು, ನನ್ನ ಓನ್ ಸಿಸ್ಟರ್ ಅಲ್ಲ, ಕಝಿನ್ನು. ಸೊ ಎಲ್ಲರೂ ಸೇರ್ಕೊಂಡು ನಾವು ಸ್ವಲ್ಪ ಮೋಜು ಮಸ್ತಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಫನ್ ಇರುತ್ತೆ ಅಂತ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಸೇರೋ ಥರ ಹಾಗೆ ಈ ಥರ ಬ್ರೈಡ್ ಟು ಬಿ ಆಪ್ಷನ್ ಇಟ್ಕೊಂಡಿದ್ವಿ. ನೆಕ್ಸ್ಟ್ ಅದಾದಮೇಲೆ ನಮ್ಮ ಎರಡನೇ ಅಕ್ಕ, ಬೆಂಗಳೂರು ಅಕ್ಕ ಶ್ವೇತಾ ಅಂತ. ನೆಕ್ಸ್ಟು ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ದರು, ಜಗಳೂರು ಅಂತ. ಆ ಊರಿಂತ್ರ ಬಂದಿದ್ದರು ನಮ್ಮ ದೊಡ್ಡಮ್ಮ, ನಮ್ಮ ಮೂರನೇ ದೊಡ್ಡಮ್ಮ. ಇವರೇ ಆಂಟಿ, ನಮ್ಮ ಪೂಜಾರ ಅಮ್ಮ. ಇವರೂ ಕರ್ಕೊಂಡು ಬಂದಿದ್ದರು. ಅವರು ಎಲ್ಲರೂ ಬ್ಲ್ಯಾಕ್ ಥೀಮ್ ಡ್ರೆಸ್ ಹಾಕ್ಕೊಂಡಿದ್ವಿ. ಸೊ ಎಲ್ಲರೂ ಬ್ಲ್ಯಾಕಲ್ಲೇ ಕಾಣ್ತಿದ್ದಾರೆ, ಹುಡುಗಿ ಮಾತ್ರ ವೈಟ್. ಅದಾದಮೇಲೆ ನೆಕ್ಸ್ಟು ಪೂಜಂಗೆ ಅಣ್ಣ ಇದ್ದಾರೆ. ಅವ್ರಿಗೂ ಕೂಡ ಮದುವೆ ಆಗಿದೆ. ಇವರೇ ನಮ್ಮ ಅತ್ತಿಗೆ, ಫಸ್ಟ್ ಅತ್ತಿಗೆ ಇವರು. ಸೊ ಇವ್ರು ಪ್ರೆಗ್ನೆಂಟ್ ಇದ್ದಾರೆ. ಅದರಿಂದ ಅವ್ರು ಡ್ರೆಸ್ ನೋಡ್ಕೊತಾ ಇದ್ದಾರೆ, ಹೆಂಗೆ ಕಾಣ್ತಾ ಇದ್ದೀನಿ ನಾನು ಅಂತ. ಅವರು ತುಂಬ ಚೆನ್ನಾಗಿದ್ದಾರೆ, ಒಳ್ಳೆಯವರು. ನೆಕ್ಸ್ಟ್ ಅದಾದಮೇಲೆ ನಮ್ಮಮ್ಮ. ನಮ್ಮಮ್ಮ ಸ್ವಲ್ಪ ಶೈ ನೇಚರ್. ಆಮೇಲೆ ಅವರು ಚೆನ್ನಾಗೂ ಇದ್ದಾರೆ ನೋಡೋಕ್ಕೆ. ಆಮೇಲೆ ನೋಡಿದ್ರೆ ಯಾಕೆ ನೀವು ನಿಮ್ಮ ಅಮ್ಮನ ಥರ ಇಲ್ಲ ಅಂತ ಅನ್ಬೇಡ್ರಿ, ನಾನಿರೋದು ಎಲ್ಲ ನಮ್ಮ ಡ್ಯಾಡಿ ಥರನೇ. ಆಮೇಲೆ ನಮ್ಮ ಅಮ್ಮನ ಕಂಡ್ರೆ ಸ್ವಲ್ಪ ನಮ್ಮ ಅಕ್ಕ ತಂಗಿಯವರಿಗೆಲ್ಲ ಸ್ವಲ್ಪ ಜಾಸ್ತಿ ಇಷ್ಟ. ಯಾಕೆ ನೋಡೋಕ್ಕೆ ಸೇಮ್ ಏಜವ್ರ ಥರ ಕಾಣ್ತೀವಿ ಅಂತ ಫೀಲ್ ಮಾಡ್ತಾರೆ. ನೆಕ್ಸ್ಟ್ ಇವ್ರು ನಮ್ಮ ಅಜ್ಜಿ, ನಮ್ಮ ಅಮ್ಮನ ತಾಯಿ. ಇವ್ರು ನಮ್ಮ ಸೂಪರ್ ಮಾಮ್ ಅಂತ ಹೇಳ್ಬೋದು. ಇವರು ಎಲ್ಲ ಟ್ರೆಂಡಿಗೂ ಸೆಟ್ ಆಗ್ತಾರೆ. ನಮ್ಮ ಎಲ್ಲ ಮೊಮ್ಮಕ್ಕಳಿಗೂ ತುಂಬಾ ಇಷ್ಟ. ಅದಾದಮೇಲೆ ನಾನು ಬಂದೆ. ಸೊ ನನಗೆ ಯಾರು ಕಸಿನ್ಸ್ ಅಷ್ಟೇ ಸಿಸ್ಟರ್ಸ್ ಇರೋದು, ನಂಗೆ ಓನ್ ಸಿಸ್ಟರ್ ಇಲ್ಲಲ್ಲ. ಸೊ ಒಂದು ಸ್ವಲ್ಪ ಅಕ್ಕ ತಂಗಿರ ಒಂಚೂರು ಪ್ರೀತಿ ಜಾಸ್ತಿ. ಸೊ ನೆಕ್ಸ್ಟ್ ನಾನು ರೀಸೆಂಟಾಗಿ ಮದುವೆ ಆಗಿರೋದಲ್ಲ, ಸೊ ಅದಕ್ಕೆ ಹ್ಯಾಪಿ ಬ್ರೈಡ್ ಅಂತ ವಿಶ್ ಮಾಡಿದೆ. ಇನ್ನೇ ನೆಕ್ಸ್ಟು ಬಾ ನೀನು ಬರ್ತೀಯ ಅಂತ ಹೇಳ್ತಾ ಕಾಲು ಎಳಿತಾ ಇದ್ವಿ. ಇವರಿಬ್ಬರು ಓನ್ ಸಿಸ್ಟರ್ಸು. ಪೂಜೆ ನೆಕ್ಸ್ಟು ಅವಳ ಸಿಸ್ಟರ್ ಪಲ್ಲವಿ ಅಂತಂದೇಳಿ. ಅದಾದಮೇಲೆ ನಮ್ಮ ದೊಡ್ಡಪ್ಪ ಕೂಡ ಬಂದಿದ್ದರು. ನಮ್ಮ ಶ್ವೇತಾ ಅನ್ನೆಲ್ಲ ಬೆಂಗಳೂರು, ಅವ್ರ ಅಪ್ಪಾಜಿ ಅವರು ಕೂಡ ಬಂದಿದ್ದರು. ಅವ್ರಿಗೂ ಹಾಗೆ ಕೇಕ್ ತಿನ್ನಿಸಿದ್ರು. ಆಮೇಲೆ ಎಲ್ಲ ಅವ್ರ ಅಕ್ಕ ತಂಗಿಯವರೆಲ್ಲ ಒಂದು ಫೋಟೋ ಸೆಷನ್ ಮಾಡಿಕೊಂಡ್ರು. ಆಮೇಲೆ ಇವರು 6 ಜನ ಅಕ್ಕ ತಂಗಿಯರು, ಇನ್ನೂ 3 ಜನ ಬಂದಿದ್ದಿಲ್ಲ. ನೆಕ್ಸ್ಟ್ ಇವ್ರು ನಮ್ಮ ಮಾಮ ಒಬ್ಬನೇ, 6 ಜನದಲ್ಲಿ ನಮ್ಮ ಮಾಮ ಒಬ್ಬನೇ ಹುಡುಗ. ಸೊ ಅವ್ರದ್ದೆಲ್ಲ ಒಂದು ಹಾಗೆ ಗ್ರೂಪಲ್ಲಿ ಒಂದು ಫೋಟೋ ತೆಗೆದ್ವಿ. ಅದಾದಮೇಲೆ ನಾವೆಲ್ಲ ಕಸಿನ್ ಸಿಸ್ಟರ್ಸ್ ಎಲ್ಲ ಸೇರಿ ಒಂದು ಫೋಟೋ ತೊಗೊಂಡ್ವಿ. ಆಮೇಲೆ ಹಾಗೆ ಊಟ ಮಾಡಿಕೊಂಡು ಹೊರಟ್ವಿ. ಓಕೆ ಫ್ರೆಂಡ್ಸ್, ಬಾಯ್.